ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಶ್ರೀನಿವಾಸಪುರದ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ನೂತನ ಆಡಳಿತ ಮಂಡಳಿಗೆ ಏಪ್ರಿಲ್ನಲ್ಲಿ ಚುನಾವಣೆ. ಮತದಾರರ ಮಾದರಿ ಪಟ್ಟಿ ಪ್ರಕಟ. ಚುನಾವಣಾ ಸಿದ್ಧತೆಗಳು ಬಹುತೇಕ ಪೂರ್ಣ ಎಂದ ಎಂಡಿ. ಪಾರದರ್ಶಕ ಕಾನೂನು ಪ್ರಕಾರ ಚುನಾವಣೆ ನಡೆಸುವಂತೆ ಎಂಎ ಗೋಪಾಲಸ್ವಾಮಿ ಆಗ್ರಹ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಪೂರ್ಣಗೊಂಡು 2 ವರ್ಷ ತುಂಬಿದ ಹಿನ್ನೆಲೆ ಪಟ್ಟಣದಲ್ಲಿ ರಾಮೋತ್ಸವ, ಬೃಹತ್ ಶೋಭಾಯಾತ್ರೆ, ಹನುಮನ ಸ್ತಬ್ಧ ಚಿತ್ರ, ವಿವಿಧ ಕಲಾ ತಂಡಗಳು ಸೇರಿ ಬಿಗ್ ಬಾಸ್ ವಿಜೇತ ಗಿಲ್ಲಿ ನಟ ಭಾಗಿ. ಹಾಗೂ ಕಾರ್ಮಿಕ ಕಾನೂನು ರದ್ದುಗೊಳಿಸುವಂತೆ ಆಗ್ರಹಿಸಿ ಸಿಐಟಿಯು ಸಂಘಟನೆ ಸೇರಿ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಫೆಬ್ರವರಿ 12ರಂದು ಮುಷ್ಕರ, ರಸ್ತೆ ತಡೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಿಐಟಿಯುನ ಜಿಲ್ಲಾ ಮುಖಂಡ ಎಚ್ಎಸ್ ಮಂಜುನಾಥ್. ತಾಲೂಕಿನ ಶ್ರೀನಿವಾಸಪುರದಲ್ಲಿನ ಸಹಕಾರ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಿಗದಿಯಾಗಿದ್ದು, ಅತ್ಯಂತ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸಲು ಮುಂದಾಗಿರುವುದಾಗಿ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕ ಕಾಂತರಾಜ್ ಹೇಳಿದರು. ಕಳೆದ 10 ವರ್ಷಗಳಿಂದ ಕಾರ್ಖಾನೆ ಆಡಳಿತ ಮಂಡಳಿ ಚುನಾವಣೆ ನಡೆಸುವಂತೆ ಕೋರ್ಟ್ ಮೆಟ್ಟಿಲೇರಿದ ಪ್ರಕರಣವೀಗ ಅಂತ್ಯಗೊಂಡು ಚುನಾವಣೆ ನಡೆಸುವಂತೆ ಕೋರ್ಟ್ ಸೂಚಿಸಿದ ಹಿನ್ನೆಲೆಯಲ್ಲಿ ನೂತನ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆ ಸಂಬಂಧ ಚುನಾವಣೆ ಪ್ರಕ್ರಿಯೆಗಳು ಪ್ರಗತಿಯಲ್ಲಿರುವ ಹಿನ್ನೆಲೆಯಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ತಮ್ಮ ಬೆಂಬಲಿಗರೊಂದಿಗೆ ಕಾರ್ಖಾನೆ ಆಡಳಿತ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಈ ವೇಳೆ ಮಾತನಾಡಿದ ಕಾರ್ಖಾನೆ ಎಂಡಿ, 30,500 ಷೇರುದಾರ ಸದಸ್ಯರಿದ್ದು, ಮತದಾರರ ಪರಿಷ್ಕರಣೆಯನ್ನ ವಿಭಾಗ ಮಟ್ಟದ ಅಧಿಕಾರಿ ಸೇರಿ ಇತರೆ 7 ಮಂದಿ ಅಧಿಕಾರಿಗಳ ತಂಡದಿಂದ ನಡೆಸಿ ಮಾದರಿ ಮತದಾರರ ಪಟ್ಟಿಯನ್ನ ಪ್ರಕಟಿಸಿ ಯಾವುದಾದರೂ ನ್ಯೂನತೆ ಕಂಡುಬಂದಲ್ಲಿ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿತ್ತು. 1-2 ಆಕ್ಷೇಪಣೆ ಬಂದಿದ್ದು ಬಿಟ್ರೆ ಮತ್ಯಾವ ದೂರುಗಳು ಬರಲಿಲ್ಲ. ಚುನಾವಣೆ ನಡೆಸುವ ಸಂಬಂಧ ಮಾರ್ಚ್ ತಿಂಗಳಲ್ಲಿ ದಿನಾಂಕ ನಿಗದಿ ಮಾಡುವ ಸಲುವಾಗಿ ಜಿಲ್ಲಾ ಚುನಾವಣಾಧಿಕಾರಿಯವರ ಸೂಚನೆ ಮೇರೆಗೆ ಶಾಲಾ ಕೊಠಡಿಗಳ ಅವಶ್ಯಕತೆಗಾಗಿ ಚನ್ನರಾಯಪಟ್ಟಣ, ಹಾಸನ, ಕೆಆರ್ಪೇಟೆ, ಹೊಳೆನರಸೀಪುರ, ಅರಕಲಗೂಡು ಬಿಇಒಗಳಿಗೆ ಪತ್ರ ಬರೆಯಲಾಗಿ ಅವರು 10 ಮತ್ತು 12ನೇ ತರಗತಿ ಪರೀಕ್ಷೆಗಳು ಇರುವುದರಿಂದ ಮಾರ್ಚ್ ಅಂತ್ಯದವರೆಗೂ ಕೊಠಡಿಗಳ ಲಭ್ಯವಿರುವುದಿಲ್ಲ ಎಂಬುದನ್ನು ತಿಳಿಸಿದ ಹಿನ್ನೆಲೆಯಲ್ಲಿ ಏಪ್ರಿಲ್ 5 ಅಥವಾ 12ರ ದಿನಾಂಕ ನಿಗದಿಗೆ ಅಧಿಸೂಚನೆ ಹೊರಡಿಸಿ ಎಸಿಯವರು ಕೊಟ್ಟ ದಿನದಂದು ಚುನಾವಣೆ ನಡೆಸಲಾಗುವುದು ಎಂದರು. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಂಎ ಗೋಪಾಲಸ್ವಾಮಿ ಮಾತನಾಡಿ, ಮಾರ್ಚ್ 18ಕ್ಕೆ ಚುನಾವಣೆ ನಿಗದಿ ಎಂಬ ಮಾತು ಕೇಳಿಬಂದ ಹಿನ್ನೆಲೆಯಲ್ಲಿ ದಿನಾಂಕ ಗೊತ್ತುಪಡಿಸಿಕೊಳ್ಳುವ ವಿಚಾರಕ್ಕೆ ಕಾರ್ಖಾನೆ ಆಡಳಿತ ಕಚೇರಿಗೆ ಭೇಟಿ ನೀಡಿ ಎಂಡಿಯವರಿಂದ ಮಾಹಿತಿ ಪಡೆಯಲಾಗಿದೆ. ಮತದಾರ ಮಾದರಿ ಪಟ್ಟಿ ಬಿಡುಗಡೆಗೊಳಿಸಿದ್ದಾರೆ. ಇದುವರೆವಿಗೂ ಪಾರದರ್ಶಕವಾಗಿ ಮಾಡಿದ್ದಾರೆ. ಮುಂದೆಯೂ ನಿಯಮಾನುಸಾರ ಕಾನೂನು ಪ್ರಕಾರ ನಡೆಯಬೇಕು ಎಂಬುದು ನಮ್ಮ ಆಶಯ. ಹಿಂದೆಲ್ಲ ಚುನಾವಣೆ ವಿಚಾರದಲ್ಲಿ ಸಾಕಷ್ಟು ಗಲಾಟೆ, ಗದ್ದಲಗಳು ನಡೆದಿವೆ. ಅದು ಮರುಕಳಿಸಬಾರದು ಎಂಬುದು ನಮ್ಮ ಉದ್ದೇಶ. 15 ವರ್ಷ ಹಿಂದೆ ಚುನಾವಣೆ ನಡೆದಿದ್ದು, ಅವಧಿ ಮುಗಿದಿದ್ದರೂ ಚುನಾವಣೆ ನಡೆಸದ ಬಗ್ಗೆ ಆಡಳಿತ ಮಂಡಳಿ ಕೋರ್ಟ್ನಿಂದ ತಡೆಯಾಜ್ಞೆ ತಂದು ಅಧಿಕಾರದಲ್ಲಿದ್ದರು. ಇದೀಗ ನಾವು ಕೋರ್ಟ್ ಮೆಟ್ಟಿಲೇರಿದ ಪರಿಣಾಮ ಇದೀಗ ಚುನಾವಣೆ ನಡೆಸುವಂತೆ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಇದೀಗ ಚುನಾವಣೆ ನಡೆಯುತ್ತಿದೆ. ಮತದಾರರ ತೀರ್ಪು ಅಂತಿಮ. ಜೆಡಿಎಸ್ನವರು ನಾವು ಅವರು ಕೊಟ್ಟ ತೀರ್ಮಾನದಂತೆ ಅಧಿಕಾರ. ಒಟ್ಟಿನಲ್ಲಿ ಚುನಾವಣೆ ಕಾನೂನು ಪ್ರಕಾರವಾಗಬೇಕು ಎಂಬುದು ನಮ್ಮ ಆಶಯವೆಂದರು. ಈ ವೇಳೆ ಮುಖಂಡರಾದ ಅಣತಿ ಆನಂದ್, ಸಾಸಲಪುರ ಶಿವರಾಮ್, ಸಿಟಿ ಅಶೋಕ್ ಕುಮಾರ್, ತಮ್ಮಯ್ಯ, ಗನ್ನಿ ಗಿರೀಶ್, ಪ್ರವೀಣ್, ರಘು, ಕಬ್ಬಾಳು ಮಹೇಶ್, ಮೋಹನ್ ಸೇರಿ ಇತರರು ಇದ್ದರು. ನಾವು 11-12 ಮೇಲೆ ನಾವು ಪರ್ಮಿಷನ್ ಕೊಡ್ತೀವಿ ಕಾಲೇಜ್ಗಳಿಗೆ ಅಂತ ಈಗ ನಾನು ಕೂಡ ಫೋನ್ ಮುಖಾಂತರ ಮಾಡಿದೆ. ಅದಕ್ಕೆ ಎಂಪಿ ಅವರು ಕೂಡ ನನ್ನ ಹತ್ರ ಚರ್ಚೆ ಮಾಡಿದ್ರು. ನೋಡಿ ಸರ್, ಇದು ಎಲೆಕ್ಷನ್ ಮಾರ್ಚ್ 18ಕ್ಕೆ ನಾವು ಪೂರ್ವ ರೆಡಿಯಾಗಿದ್ದು, ಏಪ್ರಿಲ್ 5ಕ್ಕೆ ಮಾಡೋಣ ಅಂತ ನಮ್ಗೆ ಆಸೆ. ಆದರೆ ಈ ಥರ ಇದೆ. ಅದಕ್ಕೆ ಅಲ್ಲಿ ಸಂಬಂಧಪಟ್ಟ ಶಿಕ್ಷಣಾಧಿಕಾರಿಗಳು 11ಕ್ಕೂ ರಜೆ 12ಕ್ಕೆ ಸಹ ನಿಮ್ಗೆ ಸಂಪೂರ್ಣ ನಮ್ಮ ಸಹಕಾರ ಅನುಕೂಲ ಆಗ್ತದೆ. ಆಗಲೂ ಕೂಡ ಶಾಲೆಗಳು ಇರ್ತದೆ ಒಳ್ಳೆಯದು. ಯಾಕಂದರೆ ಇದು ನಮ್ಮ ತಾಲೂಕಿಗೆ ಅಭಿವೃದ್ಧಿ ಆ ಚುನಾವಣೆ ನೀಟಾಗಿ ನಡೀಬೇಕು. ಅದ್ರ ಜೊತೆಗೆ ನಾನು ಕೂಡ MD ಅವ್ರಿಗೆ ಮನವರಿಕೆ ಮಾಡಲಿಕ್ಕೆ ಬಂದೆ. ಈ ಶುಗರ್ ಫ್ಯಾಕ್ಟ್ರಿ ಪಕ್ಕದಲ್ಲಿ ಈಗ ದಂಡಿನಲ್ಲಿ ಕ್ಷೇತ್ರದ ಚುನಾವಣೆ ಇಲ್ಲಿ ನಡೆಯುತ್ತೆ. ಸೊ ಈ ಶುಗರ್ ಫ್ಯಾಕ್ಟ್ರಿ ಏರಿಯಾದು ಇಲ್ಲೇ ಚುನಾವಣೆ ನಡೆಯುತ್ತೆ.
ಕಸ್ಬಾ ಒಂದು ಈ ಕಡೆ ನಡೆದ್ರೆ ಟೌನ್ ಇರೋದು ಟೌನ್ಗೆ ಆಗ್ತದೆ. ಕಸ್ಬಾ ಒಂದೊಂದು ಈಗ ಶಾಸ್ತ್ರಪುರದಲ್ಲಿ 400 ಓಟ್ ಇದೆ, ನೆಲ್ಲೂರಲ್ಲಿ 250 ಇದೆ, ಕಡಬೂರಲ್ಲಿ 300 ಓಟ್ ಇದೆ, ಇಲ್ಲ 2000 ಓಟ್ ಇದೆ. ಇವೆಲ್ಲನೂ ಸುಮಾರು 2000 ಮತದಾರರು ಈಗಾಗಲೇ ವೋಟರ್ ಲಿಸ್ಟನ್ನ ಬಿಡುಗಡೆ ಮಾಡಿದ್ದಾರೆ. ಪ್ರಾವಿಷನಲ್ ವೋಟರ್ ಲಿಸ್ಟ್ ಮಾಡಿ ಅದು ಇವತ್ತು 10 ತಾರೀಕು ಲಾಸ್ಟ್ ಅಂತೇಳಿ 31ಕ್ಕೆ ಅರ್ಜಿ ಅಹವಾಲುಗಳನ್ನು ಸಲ್ಲಿಸಕ್ಕೆ ಕೂಡ ಎಲ್ಲ ಸಲ್ಲಿಸಿದ್ರು. ಅದೇ ರೀತಿ ಏನೊಂದು 35,000 ಹೆಚ್ಚು ಮತದಾರ ಪಟ್ಟಿದೆ, ಅದನ್ನೆಲ್ಲ ಕೂಡ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಗೋಡೆಗಳು ನಡೆಸಿ ಅದನ್ನೆಲ್ಲ ಮಾಡಿದ್ದಾರೆ. ಸೊ ಅದರಲ್ಲೆಲ್ಲ ಲೋಪಗಳಿದ್ದರೆ ಪರೀಕ್ಷೆ ಮಾಡ್ತೀವಿ ಅಂತ ಆಗಿದ್ದಾರೆ. ನಾವು ಈ ಚುನಾವಣೆ ನಮಗೆ ನಿಯಮಾನುಸಾರ ಕಾನೂನು ಪ್ರಕಾರ ನಡೀಬೇಕು. ಯಾಕೆಂದರೆ ಯಾವಾಗಲೂ ಶುಗರ್ ಫ್ಯಾಕ್ಟ್ರಿ 95, 96, 94, 95 ನಡೆದಾಗ ಕೂಡ ದೊಡ್ಡ ಗಲಾಟೆಗಳಾಗಿತ್ತು. ಅವಾಗೆಲ್ಲ ಪುರುಷಪ್ಪರು ದೇವೇಗೌಡರು ಅಂದರೆ ಶ್ರೀಕಂಠ ಕಾಲದಲ್ಲಿ ಹಿರಿಯರಿದ್ದು ದೊಡ್ಡ ಗಲಾಟೆಗಳಾಗಿತ್ತು. ಅವರ ಪರಿಶೀಲನಾಧಿಕಾರಿನ ಅದ ನೇಮಕ ಮಾಡಿಬಿಟ್ಟು ಜೈಲು ಆದೇಶ ಮಾಡಿದ್ದಾರೆ. ಅವ್ರು ಬಂದುಬಿಟ್ಟು ಪರಿಶೀಲನೆ ಮಾಡಿಬಿಟ್ಟು ಅದು ಎಲ್ಲಿ ಒಂದತ್ರ ಅವ್ರನ್ನ ಮುಂದುವರಿಸ್ತಾರೆ. ಅವೆಲ್ಲ ಇದು ಮಾಡಿದ್ರೆ ಒಂದು 30,500 ರಫ್ ಆಗಿ ಇಟ್ಕೊಳ್ಬೋದು ಸರ್ ವೋಟರ್ಸ್. ಪಟ್ಟಿ ಪರಿಷ್ಕರಣೆಗೆ ಈಗ ತಂಡ ನಾವು ಪ್ರಾವಿಷನ್ ವೋಟರ್ ಲಿಸ್ಟ್ ಹಾಕಿದ್ವಿ ಸರ್. ಹಾಕಿಬಿಟ್ಟು ಜನವರಿ 31ರವರೆಗೂ ಅಬ್ಜೆಕ್ಷನ್ ಕಾಲ್ ಮಾಡಿದ್ವಿ. ಏನಾದರೂ ನ್ಯೂನ್ಯತೆಗಳಿದ್ರೆ ಆಕ್ಷೇಪಣೆ ಸಲ್ಲಿಸಿ ಅಂದ್ಬಿಟ್ಟು ಅದು 99.99 ಅಬ್ಜೆಕ್ಷನ್ಗಳು ಬಂದಿಲ್ಲ, ತುಂಬ ಕಡಿಮೆ ಬಂದಿದ್ದಾವೆ. ಒಂದು 2-3 ಅಬ್ಜೆಕ್ಷನ್ ಬಂದಿದ್ವು, ನಾವು ಅಟೆಂಡ್ ಮಾಡ್ತಾ ಇದ್ವಿ. ನಾವು ಮೇಜರ್ ಅಬ್ಜೆಕ್ಷನ್ಗಳು ಬಂದಿಲ್ಲ. ಇನ್ನು ಕೆಲವು ದೂರವಾಣಿ ಮುಖಾಂತರ ಹಂಗೆ ಅಲ್ಲಿ ನ್ಯೂನ್ಯತೆ ಆಗಿದೆ, ಇನ್ನೂ ನ್ಯೂನ್ಯತೆ ಆಗಿದೆ ಅಂದ್ಬಿಟ್ಟು ಎಲ್ಲ ನಮಗೂ ಜಿಲ್ಲಾ ಚುನಾವಣಾಧಿಕಾರಿಗಳು ಮೈಸೂರು JRCS ಅವ್ರಿಗೂ ಎಲ್ಲ ಹೇಳಿದ್ದಾರೆ. ಅವರು ಅದಕ್ಕೆ ಒಬ್ಬರು ಈಗ ಸಬ್ ಡಿವಿಷನ್ ಮಟ್ಟದ ಅಧಿಕಾರಿ ಮತ್ತು ಅವ್ರ ತಂಡದ ಒಂದು 2 ಜನ ಅಧಿಕಾರಿಗಳನ್ನೆಲ್ಲ ನಿಯೋಜನೆ ಮಾಡಿಬಿಟ್ಟು ಪ್ರತಿಯೊಂದು ಶೇರ್ ಲೆಡ್ಜರಲ್ಲಿ ಕ್ರಾಸ್ ಚೆಕ್ ಎಲ್ಲ ಮಾಡಿಬಿಟ್ಟು ನಾವು ಇದನ್ನು ಮಾಡ್ತೀವಿ ಅಂದ್ಬಿಟ್ಟು ಹೇಳಿದ್ದಾರೆ. ಆ ಥರ ಎಲ್ಲ ಮಾಡ್ತಾರೆ. ಆ ಥರ ಮಾಡಿಬಿಟ್ಟು ಯಾವುದೋ ಒಂದು ನ್ಯೂನ್ಯತೆ ಇಲ್ಲದ ರೀತಿಯಲ್ಲಿ ಎಲೆಕ್ಷನ್ ಮಾಡಬೇಕು ಅನ್ನೋದು ನಮ್ಮದು ಬಿಟ್ಟರೆ. ಅದಕ್ಕೇ ಒಂದು ಸ್ವಲ್ಪ ಇದಾದ್ರೂ ನಾವು ಟೆಂಟೇಟಿವ್ ಆಗಿ ಸರ್ ಇದು ಮಾರ್ಚು ದೇಶದ ಮರ್ಯಾದಾ ಪುರುಷ ಭಗವಂತ ಶ್ರೀರಾಮನ ಮಂದಿರವನ್ನು ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಿ 2 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ವಿವಿಧ ಹಿಂದೂಪರ ಸಂಘಟನೆಗಳು ಸೇರಿ ರಾಮೋತ್ಸವ ಆಚರಣೆಯೊಂದಿಗೆ ಬೃಹತ್ ಶೋಭಾಯಾತ್ರೆ ನಡೆಸಿದವು. 16 ಹಿಂದೂ ಸಂಘಟನೆಗಳು ಮತ್ತು ತಾಲೂಕು ಬಿಜೆಪಿ ಮುಖಂಡ ಸಿಆರ್ ಚಿದಾನಂದ್ ನೇತೃತ್ವದಲ್ಲಿ ಆಯೋಜಿಸಿದ್ದ ರಾಮೋತ್ಸವ ಆಚರಣೆಯಲ್ಲಿ ಪಟ್ಟಣದ ಗ್ರಾಮದೇವತೆ ವಳಗೇರಮ್ಮ ದೇವಿಯ ಆವರಣದಲ್ಲಿ ರಾಮತಾರಕ ಹೋಮ ನಡೆಸಿ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿ ನಂತರ ವಿವಿಧ ಹೋಬಳಿಗಳಿಂದ ತರಲಾಗಿದ್ದ ಕುಂಬೇನಹಳ್ಳಿ ಸಂಜೀವಿನಿ ಆಂಜನೇಯ, ನುಗ್ಗೇಹಳ್ಳಿ ಕಲ್ಯಾಣಿ ಆಂಜನೇಯ, ಚನ್ನರಾಯಪಟ್ಟಣದ ಮೇಗಲಕೇರಿ ಕಾಡಾಂಜನೇಯ ಸ್ವಾಮಿಯವರನ್ನ ಅಲಂಕೃತ ವಾಹನದಲ್ಲಿ ಪ್ರತಿಷ್ಠಾಪಿಸಿ ಹನುಮಂತನ ಸ್ತಬ್ಧ ಚಿತ್ರದೊಂದಿಗೆ ಹೊರಟ ಮೆರವಣಿಗೆಗೆ ಹೊಸಗೊಪ್ಪಲು ಶಕ್ತಿಮಠದ ಬಸವೇಶ್ವರ ಚೈತನ್ಯ ಸ್ವಾಮೀಜಿ ಚಾಲನೆ ನೀಡಿದರು. ನಂತರ ಆರಂಭವಾದ ಶೋಭಾಯಾತ್ರೆಯು ವಳಗೇರಮ್ಮ ದೇವಸ್ಥಾನದಿಂದ ಆರಂಭವಾಗಿ ಬಾಗೂರು ರಸ್ತೆ, ಭುವನೇಶ್ವರಿ ವೃತ್ತದ ಮೂಲಕ ಕೋಟೆ, ಹೊಸ ಬಸ್ ನಿಲ್ದಾಣದ ರಸ್ತೆ ಮೂಲಕ ಮೈಸೂರು ವೃತ್ತ, ಆಸ್ಪತ್ರೆ ವೃತ್ತದ ಮೂಲಕ ಸಾಗಿ ಬಿಎಂ ರಸ್ತೆಯಲ್ಲಿ ಮುಂದುವರೆದು ಕ್ಯಾರ್ ವೃತ್ತದಲ್ಲಿ ಅಂತಿಮಗೊಂಡಿತು. ಬಿಗ್ ಬಾಸ್ ವಿಜೇತ ಗಿಲ್ಲಿ ನಟ ಶೋಭಾಯಾತ್ರೆಯಲ್ಲಿ ಆಗಮಿಸಿದ್ದು ಎಲ್ಲರ ಕೇಂದ್ರ ಬಿಂದುವಾಗಿತ್ತು. ಆತನಿಗೆ ಜನರ ಜೈಕಾರ, ಹೂಮಳೆ ಸುರಿದವು. ಆತನ ನೋಡಲೆಂದೇ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲೆಂದೇ ಜನರ ದಂಡು ಮೆರವಣಿಗೆಯುದ್ದಕ್ಕೂ ಸೇರಿತ್ತು. ಇಡೀ ಮೆರವಣಿಗೆಯಲ್ಲಿ ಕೇಸರಿ ಶಾಲು ಧರಿಸಿದ ಹಿಂದೂಗಳಿಂದಾಗಿ ಪಟ್ಟಣವೆಲ್ಲ ಕೇಸರಿಮಯವಾಗಿತ್ತು. ಮೆರವಣಿಗೆಯಲ್ಲಿ ದೇವರುಗಳ ಉತ್ಸವ ಮೂರ್ತಿಯೊಂದಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಬಾಲಗಂಗಾಧರ ತಿಲಕ್, ಸ್ವಾಮಿ ವಿವೇಕಾನಂದ, ಶಿವಾಜಿ ಮಹಾರಾಜ್, ಕೇಶವ ಬಲಿರಾಮ್, ಹೆಗ್ಡೇವಾರ್, ಎಂಎಸ್ ಗೋಳವಾಳಲ್ಕರ್, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್, ರಾಜಗುರು, ಸುಖದೇವ್, ವೀರ ಸಾವರ್ಕರ್, ಸುಭಾಷ್ ಚಂದ್ರ ಬೋಸ್ ಸೇರಿ ಮತ್ತಿತರ ದೇಶ ನಾಯಕರ ಭಾವಚಿತ್ರಗಳನ್ನು ವಾಹನದಲ್ಲಿ ಅಳವಡಿಸಲಾಗಿತ್ತು. 4 ಗಂಟೆಗಳು ನಡೆದ ಮೆರವಣಿಗೆಗೆ 100 ಪೊಲೀಸ್ನವರ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಬಸವೇಶ್ವರ ಚೈತನ್ಯ ಮಹಾಸ್ವಾಮೀಜಿಗಳಿಗೆ ಹೃದಯಪೂರ್ವಕ ಸ್ವಾಗತ ಕೋರ್ತಾ ಈ ಸೀಸನ್ 12ರ ವಿಜೇತರಾದ ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ
ಚಂದ್ರಮೌಳೇಶ್ವರ ರಥೋತ್ಸವ ಮತ್ತು 87ನೇ ಭಾರೀ ದನಗಳ ಜಾತ್ರೆ ಚನ್ನರಾಯಪಟ್ಟಣ ಪುರಸಭೆ ವತಿಯಿಂದ ಕೋಟೆ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ 87ನೇ ಭಾರೀ ದನಗಳ ಜಾತ್ರೆಯನ್ನು ಆಯೋಜಿಸಲಾಗಿದೆ. ಕ್ಷೇತ್ರದ ಶಾಸಕರಾದ ಡಾ ಸಿಎನ್ ಬಾಲಕೃಷ್ಣರವರ ನೇತೃತ್ವದಲ್ಲಿ ನಡೆಯುವ ಜಾತ್ರೆಯು ದಿನಾಂಕ 6/2/2026ರಿಂದ 13/2/2026ರವರೆಗೆ ಚನ್ನರಾಯಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನಡೆಯಲಿದೆ. ತಾಲೂಕು, ಅಕ್ಕಪಕ್ಕದ ತಾಲೂಕು ಹಾಗೂ ಹೊರ ಜಿಲ್ಲೆಗಳಿಂದ ತಮ್ಮ ರಾಸುಗಳನ್ನು ಕಟ್ಟಿ ವ್ಯಾಪಾರ ಮತ್ತು ಪ್ರದರ್ಶನಕ್ಕೆ ಅವಕಾಶವಿದೆ. ಜಾತ್ರೆಯಲ್ಲಿ ಭಾಗವಹಿಸುವ ಉತ್ತಮ ರಾಸುಗಳಿಗೆ ಪುರಸಭೆ ಮತ್ತು ಎಪಿಎಂಸಿ ವತಿಯಿಂದ ಬಹುಮಾನ ನೀಡಲಾಗುವುದು. ಜಾನುವಾರುಗಳಿಗೆ ಕುಡಿಯುವ ನೀರು, ವಿದ್ಯುತ್, ದೀಪದ ಸೌಕರ್ಯವನ್ನು ಒದಗಿಸಲಾಗುವುದು. ರೈತ ಬಾಂಧವರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಾರೀ ದನಗಳ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಸರ್ವರಿಗೂ ಸ್ವಾಗತ ಕೋರುವವರು ಡಾ ಸಿಎನ್ ಬಾಲಕೃಷ್ಣರವರು, ಶಾಸಕರು, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ, ಜಗದೀಶ್ ಗಂಗಣ್ಣನವರು, ಪುರಸಭಾ ಆಡಳಿತಾಧಿಕಾರಿಗಳು ಮತ್ತು ಆರ್ ಯತೀಶ್ ಕುಮಾರ್ ಅವರು, ಪುರಸಭಾ ಮುಖ್ಯಾಧಿಕಾರಿಗಳು, ಚನ್ನರಾಯಪಟ್ಟಣ. ತಾಲೂಕಿನ ರೈತ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಚನ್ನರಾಯಪಟ್ಟಣದಲ್ಲಿ ಶ್ರೀ ಚಂದ್ರಮೌಳೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ದಿನಾಂಕ 6/2/2026ರಿಂದ ದಿನಾಂಕ 13/2/2026ರವರೆಗೆ 87ನೇ ಭಾರೀ ದನಗಳ ಜಾತ್ರೆಯನ್ನು ಏರ್ಪಡಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಬಾಂಧವರು ದನಗಳನ್ನು ಜಾತ್ರೆಗೆ ಕರೆತಂದು ಯಶಸ್ವಿಗೊಳಿಸಿ ಜಾತ್ರೆಯನ್ನು ಉತ್ತಮವಾಗಿ ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಉತ್ತಮ ರಾಸುಗಳಿಗೆ ಬಹುಮಾನವನ್ನು ಕೂಡ ನಾವು ವಿತರಣೆ ಮಾಡ್ತಾ ಇದ್ದೇವೆ ಮತ್ತು ರಾಸುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಸ್ವಚ್ಛತೆಯನ್ನು ಮಾನ್ಯ ಶಾಸಕರ ನಿರ್ದೇಶನದಂತೆ ನಾವು ಉತ್ತಮವಾಗಿ ನಿರ್ವಹಿಸ್ತಾ ಇದ್ದೇವೆ. ಪ್ರಮುಖ 4 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ರಾಜ್ಯ ಸರ್ಕಾರ ತಂದಿರುವ ಗೆಜೆಟ್ ಅಧಿಸೂಚನೆ ಹಿಂಪಡೆಯಬೇಕೆಂದು ಆಗ್ರಹಿಸಿ ಫೆಬ್ರವರಿ 12ರಂದು ಪಟ್ಟಣದಲ್ಲಿ ಮೆರವಣಿಗೆ ಮತ್ತು ರಸ್ತೆ ತಡೆ ನಡೆಸಲಾಗುವುದೆಂದು ಸಿಐಟಿಯುನ ಜಿಲ್ಲಾ ಮುಖಂಡ ಎಚ್ಎಸ್ ಮಂಜುನಾಥ್ ತಿಳಿಸಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಸೋಮವಾರದಂದು ಮಾತನಾಡಿದ ಅವರು, ಕರ್ನಾಟಕ ಕೈಗಾರಿಕಾ ಸಂಬಂಧಗಳ ಕರಡು ನಿಯಮಗಳನ್ನು ಪ್ರಕಟಿಸುವ ಮೂಲಕ ರಾಜ್ಯ ಸರ್ಕಾರ ಕಾರ್ಮಿಕರಿಗೆ ದ್ರೋಹ ಬಗೆದಿದೆ. ಕಾರ್ಮಿಕ ವಿರೋಧಿಯಾಗಿರುವ ಈ ಕರಡು ನಿಯಮಗಳನ್ನು ಕೂಡಲೇ ಹಿಂಪಡೆಯಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೊಳಿಸಿರುವ ಭೂ ಸುಧಾರಣಾ, ಎಪಿಎಂಸಿ, ಜಾನುವಾರು ಸಂರಕ್ಷಣಾ ತಿದ್ದುಪಡಿ ಕಾಯ್ದೆಗಳನ್ನು ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದರು. ಕಾರ್ಮಿಕ ಸಂಘಟನೆಗಳ ಜಂಟಿ ವೇದಿಕೆ ಸಂಯುಕ್ತ ಹೋರಾಟ ಕರ್ನಾಟಕ ಕರೆಯ ಮೇರೆಗೆ ಉತ್ಪಾದನೆ ಸೇವೆ ಸ್ಥಗಿತಗೊಳಿಸಿ ಮುಷ್ಕರದಲ್ಲಿ ಅಂಗನವಾಡಿ ನೌಕರರ ಸಂಘ, ಕರ್ನಾಟಕ ಗ್ರಾಮ ಪಂಚಾಯತ್ ನೌಕರರ ಸಂಘ, ಅಕ್ಷರ ದಾಸೋಹ ಸಂಘ, ಕರ್ನಾಟಕ ಪ್ರಾಂತ ರೈತ ಸಂಘ, ರಾಜ್ಯ ರೈತ ಸಂಘಗಳು, ದಲಿತ ಸಂಘಟನೆಗಳು, ಬೀದಿ ಬದಿ ವ್ಯಾಪಾರಿಗಳ ಸಂಘ, ಕನ್ನಡಪರ ಸಂಘಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಪಾಲ್ಗೊಳ್ಳಲಿವೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದ ಪರಮಾಣು ಶಕ್ತಿಯ ಸುಸ್ಥಿರ ಬಳಕೆ ಮತ್ತು ಪ್ರಗತಿ ಕಾಯ್ದೆ, ವಿಮಾ ಕ್ಷೇತ್ರದಲ್ಲಿ 100% ವಿದೇಶಿ ನೇರ ಬಂಡವಾಳ ಹೂಡಿಕೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ವಿದ್ಯುತ್ ತಿದ್ದುಪಡಿ ಕಾಯ್ದೆ, ಬೀಜ ಮಸೂದೆ, ಕರಾವಳಿ ಬೆಟ್ಟಗಳ ನಾಶದಂತಹ ಆದೇಶಗಳನ್ನು ವಿರೋಧಿಸಿ ರಸ್ತೆ ತಡೆ ನಡೆಸಿ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸುವುದಾಗಿ ತಿಳಿಸಿದರು. 29 ಕಾರ್ಮಿಕ ಕಾಯ್ದೆಗಳಿಗೆ ತಿಲಾಂಜಲಿ ನೀಡಿ 2 ತಿಂಗಳ ಹಿಂದೆಯೇ ಕೇಂದ್ರ ಸರ್ಕಾರ 4 ಕಾರ್ಮಿಕ ಸಂಹಿತೆಗಳನ್ನು ತಂದಿರುವುದರಿಂದ ಕಾರ್ಮಿಕರ ಬದುಕಿಗೆ ಹೊಡೆತ ಬೀಳಲಿದೆ. ಕರ್ನಾಟಕ ಸರ್ಕಾರವು ಕಾರ್ಮಿಕ ವಿರೋಧಿ ಸಂಹಿತೆಗಳಿಗೆ ನಿಯಮಗಳನ್ನು ರೂಪಿಸಬಾರದು. ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಕನಿಷ್ಠ ವೇತನ ಪರಿಷ್ಕರಣೆ ಜಾರಿಗೊಳಿಸಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ರಘು, ಸಿಆರ್ ನಾಗರತ್ನ, ತೇಜಸ್ ಗೌಡ, ಮಂಜೇಗೌಡ, ಎಂಎಸ್ ಲೋಕೇಶ್, ನಾಗರತ್ನಮ್ಮ, ಜಾವಿದ್ ಪಾಷಾ, ಚಂದ್ರು ಸೇರಿದಂತೆ ಇತರರು ಭಾಗವಹಿಸಿದರು. ದೇಶವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಈ ಮುಷ್ಕರದಲ್ಲಿ ರೈತ, ಕಾರ್ಮಿಕ, ಕೃಷಿ ಕೂಲಿಕಾರರು, ಮಹಿಳಾ, ವಿದ್ಯಾರ್ಥಿ, ಯುವಜನ ಮತ್ತು ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರ ಚಿಂತಕರು ಕೂಡ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟು ಈ ಮುಷ್ಕರವನ್ನು ಯಶಸ್ವಿ ಮಾಡಲಿಕ್ಕೆ ದೇಶವ್ಯಾಪಿ ಚಟುವಟಿಕೆಗಳು ನಡೀತಾ ಇದೆ. ಅದರ ಭಾಗವಾಗಿ ನಮ್ಮ ಹಾಸನ ಜಿಲ್ಲೆ ಹಾಗೂ ಚನ್ನರಾಯಪಟ್ಟಣ ತಾಲೂಕಿನಲ್ಲೂ ಕೂಡ ನಾವು ಈ ಮುಷ್ಕರವನ್ನು ಯಶಸ್ವಿ ಮಾಡಲಿಕ್ಕೆ ಎಲ್ಲ ಸಂಘಟನೆಗಳ ಜೊತೆಗೂಡಿ ಏನು ಹೇಳಿದ್ನಲ್ಲ ಆಗ ಎಲ್ಲ ಸಂಘಟನೆಗಳ ಜೊತೆಗೂಡಿ ರೈತ, ಕಾರ್ಮಿಕ, ದಲಿತ, ಅಂಗನವಾಡಿ, ಬಿಸಿಯೂಟ, ಗ್ರಾಮ ಪಂಚಾಯಿತಿ ನೌಕರರ ಸಂಘ, ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ
ಇವರೆಲ್ಲವರನ್ನ ಒಳಗೊಂಡು ದಲಿತ ಸಂಘಟನೆಗಳನ್ನ ಒಳಗೊಂಡು ನಾವು ಇಲ್ಲಿ ಸಭೆಯನ್ನು ನಡೆಸಿದ್ದೀವಿ. 12ನೇ ತಾರೀಕು ಚನ್ನರಾಯಪಟ್ಟಣದಲ್ಲಿ ಮುಷ್ಕರವನ್ನು ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಅಣಿಯಾಗಿ ಏನು ತಾರತಮ್ಯ ಇದೆಯಲ್ಲ, ಯಾವ ದುರ್ಯೋಜನರಿಗೆ ಅವರಿಗೆ ಪ್ರತಿಫಲವನ್ನು ಕೊಡೋ ಬದಲು ಮಾಲೀಕರಿಗೆ ಲಾಭವನ್ನು ಹೆಚ್ಚಿಗೆ ಮಾಡಿಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಂದು ನೀತಿಯಾಗಿದೆ. ಇದರ ಭಾಗವಾಗಿ ರಾಜ್ಯ ಸರ್ಕಾರವು ಕೂಡ ಈ ಕೋಡ್ಗಳನ್ನ ಜರೂರಾಗಿ ಜಾರಿ ಮಾಡಲಿಕ್ಕೆ ಇವತ್ತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಗಮನಕ್ಕೆ ನೀವೆಲ್ಲ ಕೆಲವು ನಮ್ಮ ಜಯರಾಮಣ್ಣವರು ಹಿರಿಯರು ಕೂಡ ಇದ್ದಾರೆ. 1929ರಲ್ಲಿ ಅವತ್ತ ಸ್ವಾತಂತ್ರ್ಯ ಹೋರಾಟ ತೀವ್ರಗೊಳ್ಳುವಂಥ ಸಂದರ್ಭದಲ್ಲಿ ಮುಂಬೈನಲ್ಲಿ ಕಾರ್ಖಾನೆಗಳಿದ್ದು ಆ ಕಾರ್ಮಿಕರು ಮತ್ತು ರೈತರನ್ನ ಸಂಘಟಿಸಿ ಸ್ವಾತಂತ್ರ್ಯ ಪಡೀಲಿಕ್ಕೆ ಒಂದು ಸಂಘಟಿತರಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವತ್ತಿನ ಬ್ರಿಟಿಷರು ಟ್ರೇಡ್ ಡಿಸ್ಪ್ಯೂಟ್ ಆಕ್ಟ್ ಅಂತೇಳಿ ಒಂದು ಕಾಯ್ದೆಯನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾಕೆಂದ್ರೆ ಕಾರ್ಮಿಕರು ಮತ್ತು ರೈತರು ಬೀದಿ ಹೋರಾಟಗಳಿಗೆ ಹೋಗಬಾರ್ದು, ಅವ್ರು ಹೋದ್ರೆ ಜನ ಜಾಗೃತಿ ಆಗ್ತಾರೆ, ಅದರಿಂದ ಅದನ್ನ ನಾವು ತಡಿಬೇಕು ಅಂತಕ್ಕಂಥದ್ದಕ್ಕೆ ಟ್ರೇಡ್ ಡಿಸ್ಪ್ಯೂಟ್ ಬಿಲ್ ಅನ್ನ 1929ರಲ್ಲಿ ಜಾರಿಗೆ ತಂದಿದ್ರು. ನಿಮಗೆ ನೆನಪಿಸ್ತೀನಿ, ಭಗತ್ ಸಿಂಗ್ ಅವರು ಆ ಬಿಲ್ಲನ್ನ ಹರಿದು ಹುಸಿ ಬಾಂಬನ್ನ ಸಂಸತ್ತೊಳಗೆ ಹಾಕಿ ಪ್ರತಿಭಟನೆ ಮಾಡಿದ್ರು. ನನ್ನ ದೇಶದ ಜನತೆಯ ಸ್ವಾತಂತ್ರ್ಯವನ್ನು ಹರಣ ಮಾಡಲಿಕ್ಕೆ ಬ್ರಿಟಿಷರು ಇವತ್ತು ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವತ್ತ ಪ್ರತಿಭಟನೆ ಮಾಡಿದ್ದು ನಮ್ಗೆ ಇವತ್ತು ಕೂಡ ರೋಮಾಂಚನ ಆಗುತ್ತೆ. ಅಂದ್ರೆ ಈ ಸ್ವಾತಂತ್ರ್ಯ ಬಂದ ನಂತರ ಇನ್ನೊಂದಷ್ಟು ಹೋರಾಟಕ್ಕೆ ಪುಷ್ಟೀಕರಣ ಕೊಟ್ಟು ನೀವು ನ್ಯಾಯ ಕೇಳಿ, ಸಮಾನತೆ ಕೇಳಿ, ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ ಆಡ್ತಕ್ಕಂಥವ್ರು ಅಂತ ಹೇಳೋ ಬದಲು ಎಲ್ಲ ಸಂಪತ್ತನ್ನ ಈ ದೇಶದ ದೊಡ್ಡ ದೊಡ್ಡ ಬಂಡವಾಳಗಾರರಿಗೆ ಇವತ್ತ ಕೊಟ್ಟು ಇವತ್ತ ಕಾರ್ಮಿಕ ವರ್ಗವನ್ನ ಹೋರಾಟಕ್ಕೆ ಇಳಿದಂಗೆ, ರೈತರನ್ನ ಹೋರಾಟಕ್ಕೆ ಇಳಿದಂಗೆ, ಶೋಷಣೆಗೊಳಗಾದವರನ್ನ ಹೋರಾಟಕ್ಕೆ ಇಳಿದಂಗೆ ಸಂವಿಧಾನಬದ್ಧ ಹಕ್ಕನ್ನ ಇವತ್ತ ಕೇಂದ್ರದ ಮೋದಿ ಸರ್ಕಾರ ಕಸಿಲಿಕ್ಕೆ ಹೋಗ್ತಾ ಇದೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಶ್ರೀನಿವಾಸಪುರದ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ನೂತನ ಆಡಳಿತ ಮಂಡಳಿಗೆ ಏಪ್ರಿಲ್ನಲ್ಲಿ ಚುನಾವಣೆ. ಮತದಾರರ ಮಾದರಿ ಪಟ್ಟಿ ಪ್ರಕಟ. ಚುನಾವಣಾ ಸಿದ್ಧತೆಗಳು ಬಹುತೇಕ ಪೂರ್ಣ ಎಂದ ಎಂಡಿ. ಪಾರದರ್ಶಕ, ಕಾನೂನು ಪ್ರಕಾರ ಚುನಾವಣೆ ನಡೆಸುವಂತೆ ಎಂಎ ಗೋಪಾಲಸ್ವಾಮಿ ಆಗ್ರಹ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಪೂರ್ಣಗೊಂಡು 2 ವರ್ಷ ತುಂಬಿದ ಹಿನ್ನೆಲೆ ಪಟ್ಟಣದಲ್ಲಿ ರಾಮೋತ್ಸವ, ಬೃಹತ್ ಶೋಭಾಯಾತ್ರೆ, ಹನುಮನ ಸ್ತಬ್ಧ ಚಿತ್ರ, ವಿವಿಧ ಕಲಾ ತಂಡಗಳು ಸೇರಿ ಬಿಗ್ ಬಾಸ್ ವಿಜೇತ ಗಿಲ್ಲಿ ನಟ ಭಾಗಿ. ಹಾಗೂ ಕಾರ್ಮಿಕ ಕಾನೂನು ರದ್ದುಗೊಳಿಸುವಂತೆ ಆಗ್ರಹಿಸಿ ಸಿಐಟಿಯು ಸಂಘಟನೆ ಸೇರಿ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಫೆಬ್ರವರಿ 12ರಂದು ಮುಷ್ಕರ, ರಸ್ತೆ ತಡೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಿಐಟಿಯುನ ಜಿಲ್ಲಾ ಮುಖಂಡ ಎಚ್ಎಸ್ ಮಂಜುನಾಥ್. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಜೀಪೋಚಿನ ವಾರ್ತೆಯಲ್ಲಿ. ನಮಸ್ಕಾರ.